ಓಂ ಶ್ರೀ ಆಂಜನೇಯಾಯ ನಮಃ. ನಮ್ಮ ಈ ಪವಿತ್ರ ಆಧ್ಯಾತ್ಮಿಕ ವಾಹಿನಿಯ ಸಮಸ್ತ ಆತ್ಮೀಯ ಯೂಟ್ಯೂಬ್ ಪ್ರೇಕ್ಷಕ ಬಂಧುಗಳಿಗೂ ಹಾರ್ದಿಕ ನಮಸ್ಕಾರಗಳು. ಇಂದಿನಿಂದ ಅಂದರೆ ಜುಲೈ 22, 23, 24 ಮತ್ತು 25ರ ಈ 4 ದಿನಗಳ ವಿಶೇಷ ಕಾಲಾವಧಿಯಲ್ಲಿ ಮೇಷರಾಶಿಯಲ್ಲಿ ಜನಿಸಿದ ಜಾತಕದವರಿಗೆ ಗೋಚಾರದಲ್ಲಿ ನವಗ್ರಹಗಳ ಚಲನೆ ಎಂತಹದು ಇರಲಿದೆ ಎಂಬುದನ್ನು ವಿವರವಾಗಿ ವಿಶ್ಲೇಷಿಸೋಣ. ಈ ಸಾಧಾರಣ ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಜರಗಲಿರುವ ಕೆಲವು ಅನಿರೀಕ್ಷಿತ ಪವಾಡದಂತಹ ಬೆಳವಣಿಗೆಗಳು ನೀವು ಬದುಕನ್ನು ನೋಡುವ ಅಸಲಿ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಉತ್ತಮ ಮಟ್ಟಕ್ಕೆ ಬದಲಾಯಿಸುವ ಭಾರೀ ದೊಡ್ಡ ಶಕ್ತಿಯನ್ನು ಹೊಂದಿಲಿವೆ. ಗತಕಾಲದಿಂದ ನೀವು ಯಾವುದೋ ಒಂದು ಮುಖ್ಯವಾದ ಸತ್ಫಲಕ್ಕಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದಿರೋ ಆ ನಿಮ್ಮ ಇಷ್ಟಾರ್ಥಗಳು ಕೊನೆಗೂ ಈ ದಿನಗಳಲ್ಲಿ ಅತ್ಯಂತ ಸರಾಗವಾಗಿ ಚಲಿಸಲು ಪ್ರಾರಂಭಿಸಲಿವೆ. ನಿಮ್ಮಲ್ಲಿ ಕೆಲವು ಅರ್ಹ ಜಾತಕದವರಿಗೆ ಇದು ನಿರೀಕ್ಷಿತ ಸಿಹಿಸುದ್ದಿಯ ರೂಪದಲ್ಲಿ ಒದಗಿ ಬರಬಹುದು. ಮತ್ತೆ ಕೆಲವು ಸಜ್ಜನಳಿಗೆ ಕೆರಿಯರ್ನ ಬೆಳವಣಿಗೆಗೆ ಬೇಕಾದ ಅಪೂರ್ವವಾದ ಸುವರ್ಣ ಅವಕಾಶವಾಗಿ ರೂಪಾಂತರಗೊಳ್ಳಬಹುದು. ಪ್ರಮುಖವಾಗಿ ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಕಿವಿಗೆ ಬೀಳುವ ಪ್ರತಿಯೊಂದು ಸಣ್ಣ ಇನ್ಫಾರ್ಮೇಷನ್ ಆಗಲಿ ಅಥವಾ ಆಕಸ್ಮಿಕವಾಗಿ ನೀವು ಮುಖಾಮುಖಿ ಭೇಟಿಯಾಗುವ ಪ್ರಭಾವಿ ವ್ಯಕ್ತಿಯಾಗಲಿ ನಿಮ್ಮ ಮುಂಬರುವ ಭವಿಷ್ಯದ ಬದುಕಿಗೆ ಭವ್ಯವಾದ ಹೊಸ ರಾಜಮಾರ್ಗವನ್ನು ತೋರ್ಪಡಿಸಲಿದ್ದಾರೆ. ಅದಕ್ಕಾಗಿಯೇ ಪ್ರತಿಯೊಂದು ಸಣ್ಣ ಬೆಳವಣಿಗೆಯನ್ನು ಅತ್ಯಂತ ಜಾಗರೂಕತೆಯಿಂದ ಸೂಕ್ಷ್ಮವಾಗಿ ಗಮನಿಸುವುದು ಅತ್ಯಂತ ಜಾಣ್ಮೆಯ ಲಕ್ಷಣವಾಗಿದೆ. ಗತಕಾಲದ ದಿನಗಳಲ್ಲಿ ನೀವು ಯಾರಿಂದಲಾದರೂ ಸಹಾಯವನ್ನು ಕಿಂಚಿತ್ತೂ ನಿರೀಕ್ಷಿಸದೇ ಇದ್ದಾಗಲೂ ಸಹ ಅಂತಹ ವ್ಯಕ್ತಿಗಳಿಂದಲೇ ಅತ್ಯುನ್ನತ ಮೆಚ್ಚುಗೆ ಹಾಗೂ ಕಷ್ಟದ ಸಮಯದಲ್ಲಿ ನೆರವಿನ ಹಸ್ತ ಲಭಿಸುವ ಶುಭ ಮುನ್ಸೂಚನೆಗಳಿವೆ. ಜುಲೈ 22ರ ದಿವ್ಯ ದಿನದಿಂದ ಆರಂಭವಾಗಲಿರುವ ಈ ಪವಿತ್ರ ಅವಧಿಯಲ್ಲಿ ನಿಮ್ಮ ದಿನನಿತ್ಯದ ಉದ್ಯೋಗದ ಕೆಲಸ ಕಾರ್ಯಗಳಲ್ಲಿ, ಮಾಡುತ್ತಿರುವ ಸ್ವಂತ ವ್ಯವಹಾರದಲ್ಲಿ ಹಾಗೂ ಹೆತ್ತ ಕುಟುಂಬದಲ್ಲಿ ಸರಣಿ ಸಂತೋಷದ ಬಿಗ್ ನ್ಯೂಸ್ಗಳನ್ನು ಪಡೆದುಕೊಳ್ಳುವ ಭಾಗ್ಯ ನಿಮ್ಮದಾಗಲಿದೆ. ಇದು ನಿಮ್ಮ ಆಂತರ್ಯಕ್ಕೆ ಹೊಸದೊಂದು ದಿವ್ಯ ಭರವಸೆ ಮತ್ತು ಚೈತನ್ಯವನ್ನು ತುಂಬಲಿದೆ. ದೀರ್ಘಕಾಲದಿಂದ ಹತ್ತಾರು ವಿಘ್ನಗಳಿಂದಾಗಿ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಪ್ರಮುಖ ಕೆಲಸಗಳು ಮತ್ತೆ ಅತ್ಯಂತ ವೇಗವಾಗಿ ಪುನರಾರಂಭಗೊಳ್ಳಲಿವೆ. ಬ್ರಹ್ಮಾಂಡದಲ್ಲಿ ಗೋಚಾರದಲ್ಲಿ ಜರುಗುತ್ತಿರುವ ಈ ಪಾಸಿಟಿವ್ ಬದಲಾವಣೆಯನ್ನು ಯಾವುದೇ ಕಾರಣಕ್ಕೂ ತೀರಾ ಹಗುರವಾಗಿ ಪರಿಗಣಿಸಲು ಹೋಗಬೇಡಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನೆಬಾಗಿಲಿಗೆ ಹರಸಿಬರುವ ಕೇವಲ ಒಂದು ಸಣ್ಣ ಅವಕಾಶವೂ ಸಹ ಮುಂಬರುವ ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಭಾರೀ ದೊಡ್ಡ ಇತಿಹಾಸ ಸೃಷ್ಟಿಸುವ ಯಶಸ್ಸಿಗೆ ಗಟ್ಟಿಯಾದ ಅಡಿಪಾಯವಾಗಲಿದೆ. ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಮೇಷರಾಶಿಯ ಉದ್ಯೋಗಿಗಳಿಗೆ ಸಂಸ್ಥೆಯಿಂದ ಭಾರೀ ದೊಡ್ಡ ಹೊಸ ಆಫೀಷಿಯಲ್ ಜವಾಬ್ದಾರಿಗಳು ಲಭಿಸಲಿವೆ. ಮೊದಲ ನೋಟಕ್ಕೆ ಈ ಹೊಸ ಬಾಧ್ಯತೆಗಳು ನಿರ್ವಹಿಸುವುದು ಕೊಂಚ ಕಷ್ಟಕರವೆಂದು ನಿಮಗನಿಸಿದರೂ ಸಹ ನಿಮ್ಮೊಳಗಿರುವ ಅಡಗಿರುವ ನೈಜ ಸಾಮರ್ಥ್ಯ ಮತ್ತು ಟ್ಯಾಲೆಂಟ್ ಅನ್ನು ಇಡೀ ಆಫೀಸ್ಗೆ ಸಾಬೀತುಪಡಿಸಲು ಇದೊಂದು ಸುವರ್ಣ ರಾಜಯೋಗದ ಚಾನ್ಸ್ ಆಗಿ ಬದಲಾಗಲಿದೆ. ನೀವು ಕಚೇರಿಯಲ್ಲಿ ಪ್ರದರ್ಶಿಸುವ ಅಪ್ರತಿಮ ಕಟ್ಟುನಿಟ್ಟಿನ ಶಿಸ್ತು ಹಾಗೂ ಸಮಯ ಪ್ರಜ್ಞೆಯ ಕಟಿಬದ್ಧತೆಯು ಸಂಸ್ಥೆಯ ಉನ್ನತ ಅಧಿಕಾರಿಗಳ ಮತ್ತು ಮೇಲಧಿಕಾರಿಗಳ ದಿವ್ಯ ಗಮನವನ್ನು ಅತ್ಯಂತ ಸುಲಭವಾಗಿ ಸೆಳೆಯಲಿದೆ. ವೃತ್ತಿ ಬದುಕಿನಲ್ಲಿ ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸಂಬಳದ ಪ್ರಮೋಷನ್ ಅಥವಾ ಉನ್ನತ ಹುದ್ದೆಯ ಹೊಸ ಜವಾಬ್ದಾರಿಗಳ ಕುರಿತಾಗಿ ಆಫೀಷಿಯಲ್ ಆಗಿ ಭರ್ಜರಿ ಚರ್ಚೆಗಳು ಪುನರಾರಂಭಗೊಳ್ಳುವ ಸಕಲ ಸಾಧ್ಯತೆಗಳು ಜಾತಕದಲ್ಲಿ ನಿಚ್ಚಳವಾಗಿವೆ. ಇನ್ನು ವ್ಯಾಪಾರ ಹಾಗೂ ಬಿಸಿನೆಸ್ ರಂಗದಲ್ಲಿರುವ ಉದ್ಯಮಿಗಳಿಗೆ ಮುಂಬರುವ ಈ ದಿನಗಳು ಅಪಾರ ಭರವಸೆಯ ದಿವ್ಯ ಬೆಳಕನ್ನು ಚೆಲ್ಲಲಿವೆ. ಮಾರುಕಟ್ಟೆಯಲ್ಲಿ ಹೊಸ ಪ್ರಭಾವಿ ಗ್ರಾಹಕರ ಒಡನಾಟ, ನೂತನ ನೆಟ್ವರ್ಕ್ ಸಂಪರ್ಕಗಳು ಹಾಗೂ ಭಾರೀ ಲಾಭ ತಂದುಕೊಡುವ ಶ್ರೇಷ್ಠ ಒಪ್ಪಂದಗಳ ಕಾಂಟ್ರಾಕ್ಟ್ಗಳ ಮುಖಾಂತರ ನಿಮ್ಮ ಉದ್ಯಮವು ಹೊಸ ವೇಗವನ್ನು ಪಡೆದುಕೊಳ್ಳಲಿದೆ. ಆದಾಗ್ಯೂ ಬಂಧುಗಳೇ, ನೆನಪಿಡಿ, ಬಿಸಿನೆಸ್ನ ಪ್ರತಿಯೊಂದು ಡೀಲ್ಗಳನ್ನು ಅಥವಾ ದಾಖಲೆಗಳನ್ನು ನುರಿತ ತಜ್ಞರ ಬಳಿ ಮುಂಗಡವಾಗಿ ಕೂಲಂಕಷವಾಗಿ ಪರಿಶೀಲಿಸಿದ ನಂತರವಷ್ಟೇ ಅಂತಿಮ ತೀರ್ಮಾನ ಕೈಗೊಳ್ಳಿ. ಕೇವಲ ತಾತ್ಕಾಲಿಕ ಆವೇಶದ ಗಡಿಬಿಡಿಯಿಂದಾಗಿ ಕೈಬಂದ ಅತ್ಯಂತ ಅಪೂರ್ವವಾದ ಶ್ರೇಷ್ಠ ಅವಕಾಶವನ್ನು ಕಳೆದುಕೊಳ್ಳುವ ಮೂರ್ಖತನಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಬರಬೇಡಿ. ಮುಂಬರುವ ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಇಡೀ ಜೀವನದ ಪುಟಗಳನ್ನು ಬದಲಾಯಿಸಬಲ್ಲ ಒಬ್ಬ ಅತ್ಯಂತ ಮುಖ್ಯ ವ್ಯಕ್ತಿ ಮತ್ತೆ ಅನಿರೀಕ್ಷಿತವಾಗಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡಲಿದ್ದಾನೆ. ಗತಕಾಲದ ಕಷ್ಟದ ದಿನಗಳಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ಹೆಗಲು ಕೊಟ್ಟು ಸಹಾಯ ಮಾಡಿದ ಮಹಾನುಭಾವನನ್ನು ನೀವು ಮತ್ತೆ ಮುಖಾಮುಖಿ ಭೇಟಿಯಾಗಬಹುದು ಅಥವಾ ಸುದೀರ್ಘಕಾಲದಿಂದ ಯಾವುದೇ ಸಂಪರ್ಕವಿಲ್ಲದೆ ದೂರಾಗಿದ್ದ ಬಾಲ್ಯದ ಹಳೆಯ ಆಪ್ತ ಸ್ನೇಹಿತನೊಂದಿಗೆ ಮತ್ತೆ ಬಾಂಧವ್ಯ ಪುನರಾರಂಭಗೊಳ್ಳಬಹುದು. ಈ ಆಕಸ್ಮಿಕವಾಗಿ ಏರ್ಪಡಲಿರುವ ನೂತನ ಪರಿಚಯದ ಬಲವು ಮುಂಬರುವ ನಿಮ್ಮ ಉಜ್ವಲ ಭವಿಷ್ಯದ ಪ್ರಗತಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಅದಕ್ಕಾಗಿಯೇ ಹಳೆಯ ಸುಂದರ ಸಂಬಂಧಗಳನ್ನು ಮುರಿದುಕೊಳ್ಳದೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಾಯ್ದುಕೊಂಡು ಮುನ್ನಡೆಯುವುದೇ ಶ್ರೇಷ್ಠವಾಗಿದೆ. ಇನ್ನು ಧನಕಾಸಿನ ಆರ್ಥಿಕ ಸ್ಥಿತಿಗತಿಯ ವಿಷಯದಲ್ಲೂ ಸಹ ಜಾತಕದಲ್ಲಿ ಭರಪೂರ ಭರವಸೆಯ ಶುಭ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಮಾರುಕಟ್ಟೆಯಲ್ಲಿ ಯಾವುದೋ ತಾಂತ್ರಿಕ ಕಾರಣದಿಂದಾಗಿ ಎಲ್ಲೋ ಸಿಲುಕಿಕೊಂಡು ಬ್ಲಾಕ್ ಆಗಿದ್ದ ನಿಮ್ಮ ದೊಡ್ಡ ಮೊತ್ತದ ಹಣ ಕೊನೆಗೂ ಸರಾಗವಾಗಿ ನಿಮ್ಮ ಕೈ ಸೇರಲಿದೆ. ನೀವು ಕಳೆದ ಹಲವಾರು ತಿಂಗಳುಗಳಿಂದ ಚಾತಕ ಪಕ್ಷಿಯಂತೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದ ಪೆಂಡಿಂಗ್ ಪಾವತಿಗಳು ಅತ್ಯಂತ ಯಶಸ್ವಿ
ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಕಲ ಲಕ್ಷಣಗಳಿವೆ. ಆದಾಗ್ಯೂ ಬಂಧುಗಳೇ, ಖಾತೆಗೆ ಅನಿರೀಕ್ಷಿತವಾಗಿ ಹಣ ಬಂದು ಜಮಾ ಆಯಿತು ಎನ್ನುವ ಒಂದೇ ಕಾರಣಕ್ಕಾಗಿ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಹೊರಗಿನ ಅನಗತ್ಯ ಐಶ್ವರ್ಯ ಖರ್ಚುಗಳಿಗೆ ಪೋಲು ಮಾಡುವುದಕ್ಕೆ ಕಟ್ಟುನಿಟ್ಟಿನ ಬ್ರೇಕ್ ಹಾಕಿ. ಮುಂಬರುವ ಭವಿಷ್ಯದ ರಕ್ಷಣೆಗಾಗಿ ಮತ್ತು ಕುಟುಂಬದ ಅತ್ಯಗತ್ಯ ನಿರ್ವಹಣೆಗಾಗಿ ಒಂದು ಸಣ್ಣ ಮೊತ್ತವನ್ನಾದರೂ ಬ್ಯಾಂಕಿನಲ್ಲಿ ಉಳಿತಾಯ ಮಾಡುವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ. ಈ ಸುಸಮಯದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಹರಸಿ ಬರುವ ಪ್ರತಿಯೊಂದು ಸಣ್ಣ ಅವಕಾಶವನ್ನೂ ಸಹ ಕಣ್ಣು ಮುಚ್ಚಿ ತಕ್ಷಣವೇ ಸ್ವೀಕರಿಸಬೇಕಾದ ಅಗತ್ಯ ಖಂಡಿತವಾಗುವಿಲ್ಲ. ಆ ಒದಗಿ ಬಂದಿರುವ ಅವಕಾಶದ ಸಾಧಕ ಬಾಧಕಗಳನ್ನು ಆಳವಾಗಿ ಯೋಚಿಸಿ ಮುಂಬರುವ ದಿನಗಳಲ್ಲಿ ಅದರಿಂದ ಸಿಗಲಿರುವ ಲಾಭಗಳನ್ನು ಲೆಕ್ಕಹಾಕಿ ಆನಂತರವಷ್ಟೇ ದಿಟ್ಟ ತೀರ್ಮಾನ ಕೈಗೊಳ್ಳಿ. ಏಕೆಂದರೆ ಜುಲೈ 22ರಿಂದ ಜುಲೈ 25ರ ನಡುವಿನ ಈ 4 ದಿನಗಳ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಕೇವಲ ಒಂದೇ ಸಣ್ಣ ನಿರ್ಧಾರವೂ ಸಹ ಮುಂಬರುವ ಕೆಲವು ತಿಂಗಳುಗಳ ಅತ್ಯಲ್ಪ ಅವಧಿಯಲ್ಲೇ ನಿಮ್ಮ ಇಡೀ ಜೀವನದ ಚಿತ್ರಣವನ್ನೇ ಭಾರೀ ದೊಡ್ಡ ಮಟ್ಟಕ್ಕೆ ಬದಲಾಯಿಸುವ ದಿವ್ಯ ಶಕ್ತಿಯನ್ನು ಹೊಂದಿದೆ. ಅಲ್ಲದೆ ಈ ಪವಿತ್ರ ದಿನಗಳಲ್ಲಿ ಬ್ರಹ್ಮಾಂಡವು ನಿಮಗೆ ಕೆಲವು ಅಪೂರ್ವ ದೈವಿಕ ಸಂಕೇತಗಳನ್ನು ನೀಡಲಿದೆ. ದೂರವಾಣಿ ಕರೆಯ ಮುಖಾಂತರ ಬರುವ ನಿಗಮದ ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಇರಬಹುದು, ಮೊಬೈಲ್ ಸಂದೇಶ ಇರಬಹುದು, ಅಥವಾ ಸಮಾಜದಲ್ಲಿ ಆಕಸ್ಮಿಕವಾಗಿ ಜರುಗುವ ಭೇಟಿ ಇರಬಹುದು. ಅದೆಲ್ಲವೂ ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಪಾಸಿಟಿವ್ ಆಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಅದಕ್ಕಾಗಿಯೇ ಪ್ರತಿಯೊಂದು ಅವಕಾಶವನ್ನು ಕೇವಲ ಸಾಧಾರಣವೆಂದು ಅಲಕ್ಷ್ಯ ಮಾಡದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಪ್ರಬುದ್ಧತೆಯಿಂದ ಹೆಜ್ಜೆ ಮುಂದಿಡುವುದು ಅತ್ಯಂತ ಕಡ್ಡಾಯವಾಗಿದೆ. ಈ ಸುಸಮಯದಲ್ಲಿ ನಿಮ್ಮ ಅಂತರಾತ್ಮದ ಒಳಗೆ ಜಾಗೃತವಾಗಲಿರುವ ಅಪ್ರತಿಮ ಆತ್ಮವಿಶ್ವಾಸವೇ ನಿಮ್ಮ ಪಾಲಿನ ಅತಿ ದೊಡ್ಡ ಪರಮಶಕ್ತಿಯಾಗಲಿದೆ. ನಿಮ್ಮ ಸ್ವಂತ ಯೋಗ್ಯತೆಯ ಮೇಲೆ ನೀವು ಅಚಲವಾದ ನಂಬಿಕೆಯನ್ನಿಟ್ಟು ಮುನ್ನಡೆದರೆ ಗತಕಾಲದ ದಿನಗಳಲ್ಲಿ ನಿಮ್ಮ ಮುನ್ನಡೆಗೆ ಸಂಪೂರ್ಣವಾಗಿ ಮುಚ್ಚಿಹೋಗಿದ್ದ ಸಕಲ ಪ್ರಗತಿಯ ಬಾಗಿಲುಗಳು ಇಂದಿನಿಂದ ಒಂದೊಂದಾಗಿ ಅತ್ಯಂತ ಸರಾಗವಾಗಿ ತೆರೆದುಕೊಳ್ಳಲು ಪ್ರಾರಂಭಿಸಲಿವೆ. ಜುಲೈ 22ರಿಂದ ಜುಲೈ 25ರ ನಡುವೆ ಆರಂಭವಾಗಲಿರುವ ಈ ಕ್ರಾಂತಿಕಾರಕ ಬದಲಾವಣೆಗಳು ಹೊರನೋಟಕ್ಕೆ ತೀರಾ ಸಾಧಾರಣವಾಗಿ ಕಾಣಿಸಿದರೂ ಸಹ ಮುಂಬರುವ ನಿಮ್ಮ ಭವ್ಯ ಯಶಸ್ಸಿಗೆ ಬೆಟ್ಟದಂತೆ ಗಟ್ಟಿಯಾದ ಅಡಿಪಾಯವಾಗಲಿವೆ ಎಂಬ ಜಾತಕದ ಸತ್ಯವನ್ನು ಮರೆಯಬೇಡಿ. ನಿಮ್ಮ ದಾರಿಯಲ್ಲಿ ಒದಗಿಬರುವ ಈ ಅಪೂರ್ವ ಚಾನ್ಸ್ಗಳನ್ನು ನೀವು ಸರಿಯಾದ ಶುಭ ಸಮಯದಲ್ಲಿ ಗುರುತಿಸಿಕೊಳ್ಳಲು ಶಕ್ತರಾದರೆ ಜುಲೈ 22ರಿಂದ 25ರವರೆಗಿನ ಈ 4 ದಿನಗಳ ಅವಧಿಯು ನಿಮ್ಮ ಇಡೀ ಬದುಕಿನ ಇತಿಹಾಸದಲ್ಲೇ ಎಂದಿಗೂ ಮರೆಯಲಾಗದ ಅತ್ಯಂತ ಸ್ಮರಣೀಯ ಸೌಭಾಗ್ಯದ ದಿನಗಳಾಗಿ ಮಾರ್ಪಡಲಿವೆ. ವಿಶೇಷವಾಗಿ ಮೇಷರಾಶಿಯ ಜಾತಕದವರು ಈ ನಿರ್ಣಾಯಕ ಸಮಯದಲ್ಲಿ ಕೇವಲ ಕ್ಷಣಿಕ ಆವೇಶದ ಗಡಿಬಿಡಿಯ ತಪ್ಪು ನಿರ್ಧಾರಗಳನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಂಡರೆ ಆ ಸಾಕ್ಷಾತ್ ಅದೃಷ್ಟ ದೇವತೆಯೇ ನಿಮ್ಮ ಬೆನ್ನಿಗೆ ಬೆಟ್ಟದಂತೆ ಗಟ್ಟಿಯಾಗಿ ನಿಲ್ಲಲಿದ್ದಾಳೆ ಎಂಬ ಬಲವಾದ ಸಂಕೇತಗಳನ್ನು ಗ್ರಹಚಾರ ನೀಡುತ್ತಿದೆ. ಬದುಕಿನಲ್ಲಿ ಸದಾಕಾಲ ಭಾರೀ ದೊಡ್ಡ ಸರಣಿ ಬದಲಾವಣೆಗಳಿಂದ ಮಾತ್ರವೇ ಯಶಸ್ಸು ಒದಗಿ ಬರುವುದಿಲ್ಲ. ಬದಲಿಗೆ ದೈನಂದಿನ ಬದುಕಿನಲ್ಲಿ ಜರುಗುವ ಕೇವಲ ಸಣ್ಣ ಸಣ್ಣ ಪಾಸಿಟಿವ್ ಬೆಳವಣಿಗೆಗಳೇ ಭವಿಷ್ಯದಲ್ಲಿ ಅಖಂಡ ಸುಖ, ಶಾಂತಿ ಹಾಗೂ ಐಶ್ವರ್ಯದ ದಿವ್ಯ ಫಲಿತಾಂಶಗಳಿಗೆ ಮೂಲ ಕಾರಣವಾಗಲಿವೆ. ಮುಂಬರುವ ಈ 4 ದಿನಗಳ ಕಾಲಾವಧಿಯು ನಿಮಗೆ ಅಂತಹದ್ದೇ ಒಂದು ರೋಮಾಂಚಕ ದೈವಿಕ ಅನುಭವವನ್ನು ಕಣ್ಣಾರೆ ಕರುಣಿಸಲಿದೆ. ಈ ಅವಧಿಯಲ್ಲಿ ನೀವು ಕಳೆದ ಹಲವಾರು ತಿಂಗಳುಗಳಿಂದ ನಾನಾ ಅಡೆತಡೆಗಳಿಂದಾಗಿ ನಿರಂತರವಾಗಿ ಮುಂದೂಡುತ್ತಾ ಬಂದಿದ್ದ ಅತ್ಯಂತ ಪ್ರಮುಖವಾದ ಆಫೀಷಿಯಲ್ ಕೆಲಸ ಕಾರ್ಯಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಲಿವೆ. ಗತಕಾಲದಲ್ಲಿ ನೀವು ಎಷ್ಟೇ ರಕ್ತವನ್ನು ನೀರು ಮಾಡಿ ಶ್ರಮವಹಿಸಿದರೂ ಸಹ ಕಿಂಚಿತ್ತೂ ಮುನ್ನಡೆಯದೆ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳು ಈಗ ಸೂಕ್ತ ವ್ಯಕ್ತಿಯ ಕರುಣೆಯ ಸಹಾಯದಿಂದಾಗಿ ಹಾಗೂ ಅನುಕೂಲಕರ ಗ್ರಹ ಪರಿಸ್ಥಿತಿಗಳಿಂದಾಗಿ ಅತ್ಯಂತ ಸರಾಗವಾಗಿ ಪೂರ್ಣಗೊಳ್ಳಲಿವೆ. ಇದು ನಿಮ್ಮ ಒಳಗಿನ ಮುಗ್ಧ ಮನಸ್ಸಿಗೆ ಹೊಸದೊಂದು ದಿವ್ಯ ಉತ್ಸಾಹ ಮತ್ತು ಚೈತನ್ಯವನ್ನು ತುಂಬಲಿದೆ. ನಾನಂದುಕೊಂಡ ಕೆಲಸ ಇನ್ಮುಂದೆ ಖಂಡಿತವಾಗಿಯೂ ಸಾಧ್ಯವಾಗಲಿದೆ ಎಂಬ ಬಲವಾದ ನಂಬಿಕೆ ಮತ್ತು ಆತ್ಮಸ್ಥೈರ್ಯ ನಿಮ್ಮೊಳಗೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ನೀವು ಸಮಾಜಕ್ಕಾಗಿ ಪಟ್ಟ ಪ್ರಾಮಾಣಿಕ ಶ್ರಮವನ್ನು ಹಾಗೂ ಕಠಿಣ ಪರಿಶ್ರಮವನ್ನು ಸಾಕ್ಷಾತ್ ಪರಮಾತ್ಮನೇ ಮುಕ್ತಕಂಠದಿಂದ ಗುರುತಿಸಿ ಗೌರವಿಸುವ ಶುಭ ಸಮಯವಿದಾಗಿದೆ. ಕಚೇರಿಯಲ್ಲಿ ನೀವು ಪ್ರದರ್ಶಿಸುವ ಅಪ್ರತಿಮ ಶ್ರದ್ಧೆಯ ಕಾರ್ಯಕ್ಷಮತೆಯನ್ನು ತದೇಕ ಚಿತ್ತದಿಂದ ಗಮನಿಸುವ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಸಂಸ್ಥೆಯಿಂದ ಹೊಸ ಉನ್ನತ ಜವಾಬ್ದಾರಿಗಳನ್ನು ವಹಿಸಿಕೊಡಲಿದ್ದಾರೆ. ಇನ್ನು ಸ್ವಂತ ಬಿಸಿನೆಸ್ ರಂಗದಲ್ಲಿರುವ ಉದ್ಯಮಿಗಳ ಅಪ್ಪಟ ಪ್ರಾಮಾಣಿಕತೆ ಹಾಗೂ ಉತ್ಪನ್ನಗಳ ಸಾತ್ವಿಕ ಗುಣಮಟ್ಟವು ಮಾರುಕಟ್ಟೆಯಲ್ಲಿ ಭಾರೀ ದೊಡ್ಡ ಹೊಸ ಗ್ರಾಹಕರು ನಿಮ್ಮನ್ನು ಕಣ್ಣು ಮುಚ್ಚಿ ನಂಬುವಂತೆ ಮಾಡಲಿದೆ. ಗತಕಾಲದಲ್ಲಿ ನೀವು ಸಮಾಜಕ್ಕಾಗಿ ಮಾಡಿದ ಒಳ್ಳೆಯ ಕೆಲಸಗಳ ಕುರಿತಾಗಿ 4 ಜನರು ಇವತ್ತು ಬಹಿರಂಗವಾಗಿ ಪ್ರಶಂಸೆಯಿಂದ ಮಾತನಾಡಲು ಪ್ರಾರಂಭಿಸಲಿದ್ದಾರೆ.
ಸಾರ್ವಜನಿಕವಾಗಿ ಸಿಗಲಿರುವ ಈ ಅತ್ಯುನ್ನತ ಮನ್ನಣೆ ಹಾಗೂ ಗೌರವಗಳು ಕೇವಲ ಮೆಚ್ಚುಗೆಗೆ ಮಾತ್ರ ಸೀಮಿತವಾಗದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಕರಿಯರ್ಗೆ ಭಾರೀ ದೊಡ್ಡ ಸರಣಿ ಅವಕಾಶಗಳನ್ನು ಕಲ್ಪಿಸಿಕೊಡಲಿವೆ. ಈ ಅದ್ಭುತ ಸಮಯದಲ್ಲಿ ಸಮಾಜದಲ್ಲಿ ನಿಮ್ಮ ಬೆಳವಣಿಗೆಯನ್ನು ಕಂಡು ವಿನಾಕಾರಣ ನಿಮ್ಮ ಬೆನ್ನಿ ಹಿಂದೆ ಅಪಪ್ರಚಾರ ಮಾಡುತ್ತಿದ್ದ ಸಕಲ ಕುತಂತ್ರಿ ಶತ್ರುಗಳ ಪ್ರಭಾವ ಸಂಪೂರ್ಣವಾಗಿ ಕ್ಷೀಣಿಸಿ ಧೂಳಿಪಟವಾಗಲಿದೆ. ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವದ ಬಗ್ಗೆ ಹೊರಗಿನ ದುಷ್ಟ ಜನರು ಹೆಣೆದಿದ್ದ ಸಕಲ ಸುಳ್ಳು ಅಪಪ್ರಚಾರಗಳಿಗಿಂತಲೂ ಮಿಗಿಲಾಗಿ ನೀವು ಕಚೇರಿಯಲ್ಲಿ ಸಾಧಿಸಿ ತೋರಿಸುವ ಭವ್ಯ ಗೆಲುವಿನ ಸೌಂಡ್ 100 ಪಟ್ಟು ಭಾರಿಯಾಗಿ ಸದ್ದು ಮಾಡಲಿದೆ. ಸಮಾಜದ ಯಾವುದೇ ಮೂರ್ಖ ಜನರೊಂದಿಗೂ ಸಹ ಬೀದಿಯಲ್ಲಿ ನಿಂತು ವಿನಾಕಾರಣ ಕೋಪದಿಂದ ವಾಗ್ವಾದಕ್ಕೆ ಇಳಿಯಲು ಹೋಗಬೇಡಿ. ಮೌನವಾಗಿ ನಿಮ್ಮ ನಿಗದಿತ ಗುರಿಯ ಕಡೆಗೆ ಮಾತ್ರ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿದರೆ ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ತೂಕ ದುಪ್ಪಟ್ಟಾಗಲಿದೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಸೌಮ್ಯ ಹಾಗೂ ಶಾಂತ ಸ್ವಭಾವವೇ ನಿಮಗೆ ಸಕಲ ಕಷ್ಟಗಳಿಂದ ರಕ್ಷಿಸುವ ಅತಿ ದೊಡ್ಡ ದಿವ್ಯ ಅಸ್ತ್ರವಾಗಲಿದೆ. ವ್ಯಾಪಾರ ರಂಗದಲ್ಲಿರುವ ಉದ್ಯಮಿಗಳಿಗೆ ಉದ್ಯಮದ ಹೊಸ ತಿರುವು, ನೂತನ ಕ್ರಿಯೇಟಿವ್ ಯೋಜನೆಗಳು, ಶ್ರೇಷ್ಠ ಪಾಲುದಾರಿಕೆಗಳು ಹಾಗೂ ಹೊಸ ಕ್ಷೇತ್ರಕ್ಕೆ ಕಾಲಿಡುವ ಭವ್ಯ ಅವಕಾಶಗಳು ಲಭಿಸಲಿವೆ. ಆದರೂ ಸಹ ವ್ಯಾಪಾರದ ಯಾವುದೇ ಮುಖ್ಯ ಕಾಗದಪತ್ರಗಳಿಗೆ, ಡಾಕ್ಯುಮೆಂಟ್ಸ್ಗೆ ಅಂತಿಮವಾಗಿ ಸಹಿ ಹಾಕುವ ಮುನ್ನ ಹಣಕಾಸಿನ ಸಕಲ ಲೆಕ್ಕಾಚಾರಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಅತ್ಯಂತ ಕಡ್ಡಾಯವಾಗಿದೆ. ಮುಂಬರುವ ದಿನಗಳಲ್ಲಿ ಸಣ್ಣ ಪ್ರಮಾಣದ ಬೇಜವಾಬ್ದಾರಿತನದ ನಿರ್ಲಕ್ಷ್ಯವೂ ಸಹ ನಿಮಗೆ ಭಾರೀ ದೊಡ್ಡ ಆರ್ಥಿಕ ನಷ್ಟದ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿ. ಧನಕಾಸಿನ ಆರ್ಥಿಕ ರಂಗದಲ್ಲೂ ಸಹ ಸಾಕ್ಷಾತ್ ಲಕ್ಷ್ಮೀದೇವಿಯ ಕೃಪೆಯಿಂದ ಹಲವು ಶುಭ ಸಂಕೇತಗಳು ಕಾಣಿಸುತ್ತಿವೆ. ಅನಿರೀಕ್ಷಿತ ಮೂಲಗಳಿಂದ ನಿಮ್ಮ ಖಾತೆಗೆ ಭಾರೀ ಪ್ರಮಾಣದ ಧನಾಗಮನವಾಗಲಿದೆ. ದೀರ್ಘಕಾಲದಿಂದ ಬ್ಲಾಕ್ ಆಗಿದ್ದ ಪೆಂಡಿಂಗ್ ಮೊತ್ತವು ಮರಳಿ ಬರಲಿದೆ. ಅಥವಾ ಉದ್ಯೋಗದಲ್ಲಿ ಹೆಚ್ಚುವರಿ ಇನ್ಸೆಂಟಿವ್ಸ್ ಬೋನಸ್ ರೂಪದಲ್ಲಿ ಕೈತುಂಬ ಹಣ ಲಭಿಸಲಿದೆ. ಆದರೂ ಸಹ ಬಂದು ಸೇರಿದ ಸಕಲ ಆದಾಯವನ್ನು ಸಹ ತಕ್ಷಣವೇ ದುಂದುವೆಚ್ಚ ಮಾಡದೆ ಒಂದು ಮೊತ್ತವನ್ನು ತುರ್ತು ಉಳಿತಾಯವಾಗಿ ಕಾಯ್ದುಕೊಳ್ಳುವುದು ಅತ್ಯಂತ ಜಾಣ್ಮೆಯ ಲಕ್ಷಣವಾಗಿದೆ. ಈ ಧನಕಾಸಿನ ಕಟ್ಟುನಿಟ್ಟಿನ ನಿರ್ಧಾರವು ಮುಂಬರುವ ಕಷ್ಟದ ದಿನಗಳಲ್ಲಿ ನಿಮಗೆ ಅತ್ಯಂತ ದೊಡ್ಡ ಶ್ರೀರಕ್ಷೆಯಾಗಲಿದೆ. ಗೃಹದ ಕೌಟುಂಬಿಕ ವಾತಾವರಣದಲ್ಲೂ ಸಹ ಅಪಾರ ಸಕಾರಾತ್ಮಕ ಹಾಗೂ ಸುಂದರ ಬದಲಾವಣೆಗಳು ಕಣ್ಣಾರೆ ಕಾಣಿಸಲಿವೆ. ಮನೆಯ ದೇವರ ಕೋಣೆಯಲ್ಲಿ ಅಥವಾ ಕೌಟುಂಬಿಕ ಸಭೆಗಳಲ್ಲಿ ನೀವು ನೀಡುವ ಪ್ರಬುದ್ಧ ಸಲಹೆಗಳಿಗೆ ಅತ್ಯುನ್ನತ ಮೌಲ್ಯ ಸಿಗಲಿದೆ. ಪರಿವಾರದ ಸದಸ್ಯರ ನಡುವೆ ಇದ್ದ ಸಕಲ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಹಾಗೂ ಮುನಿಸುಗಳು ಸರಳವಾಗಿ ಬಗೆಹರಿದು ಮನೆಯೊಳಗೆ ಪ್ರಶಾಂತವಾದ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ. ಮನೆಯ ಹೆತ್ತ ಹಿರಿಯರ ದಿವ್ಯ ಆಶೀರ್ವಾದದ ಬಲವು ನಿಮ್ಮ ಆಂತರ್ಯಕ್ಕೆ ಬೆಟ್ಟದಷ್ಟು ಮಾನಸಿಕ ಧೈರ್ಯವನ್ನು ತುಂಬಲಿದೆ. ಮನೆಯ ಮಂಗಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಕುರಿತಾಗಿ ಹಿರಿಯರಿಂದ ಸಂತೋಷದ ಚರ್ಚೆಗಳು ಪ್ರಾರಂಭಿಸಲಿವೆ. ಪ್ರೇಮ ಜೀವನದ ಪಯಣದಲ್ಲಿರುವ ಮೇಷರಾಶಿಯ ಜಾತಕದವರಿಗೆ ಮುಂಬರುವ ಈ ದಿನಗಳು ನಿಮ್ಮ ಅಪ್ಪಟ ಪ್ರಾಮಾಣಿಕತೆ ಹಾಗೂ ವಿಶ್ವಾಸವನ್ನು ಪರೀಕ್ಷಿಸುವ ಪರಮ ಪವಿತ್ರವಾದ ಪರೀಕ್ಷಾ ಸಮಯವಾಗಿದೆ. ವಿನಾಕಾರಣ ಸಂಗತಿಯ ಮೇಲೆ ಇಡಬಹುದಾದ ಸಂಶಯಗಳಿಗೆ ಕಿಂಚಿತ್ತೂ ಅವಕಾಶ ನೀಡದೆ ಪರಸ್ಪರ ಒಳಹೃದಯದಿಂದ ಅರ್ಥಮಾಡಿಕೊಳ್ಳಲು ಶ್ರಮಿಸಿದರೆ ನಿಮ್ಮ ನಡುವಿನ ಪ್ರೇಮ ಬಾಂಧವ್ಯ ವಜ್ರದಂತೆ ಗಟ್ಟಿಯಾಗಲಿದೆ. ಇನ್ನು ಮದುವೆಯಾಗಬೇಕು ಎಂದು ಆಸೆಯಿಂದ ಕಾಯುತ್ತಿರುವ ಅವಿವಾಹಿತರಿಗೆ ಕೌಟುಂಬಿಕ ಹಿನ್ನೆಲೆಯುಳ್ಳ ಅತ್ಯಂತ ಅನುಕೂಲಕರ ವೈವಾಹಿಕ ಸಂಬಂಧಗಳ ಮಾತುಕತೆಗಳು ಸಕಾರಾತ್ಮಕವಾಗಿ ಆರಂಭವಾಗಲಿವೆ. ಮನೆಯ ಸಕಲ ಪ್ರೀತಿಯ ಸದಸ್ಯರಿಂದಲೂ ಪೂರ್ಣ ಪ್ರಮಾಣದ ಬೆಂಬಲ ಲಭಿಸುವ ಸಕಲ ಸಾಧ್ಯತೆಗಳು ನಿಚ್ಚಳವಾಗಿವೆ. ಮುಂಬರುವ ಈ 4 ದಿನಗಳ ಕಾಲಾವಧಿಯಲ್ಲಿ ಆ ಸಾಕ್ಷಾತ್ ಸೃಷ್ಟಿಕರ್ತನ ದೈವಿಕ ಅನುಗ್ರಹವು ನಿಮ್ಮ ಬೆನ್ನಿಗೆ ಗಟ್ಟಿಯಾಡಿ ನಿಲ್ಲಲಿದೆ. ಬದುಕಿನಲ್ಲಿ ಎದುರಾಗುವ ಯಾವುದೇ ಕಗ್ಗಂಟಿನ ಜಟಿಲ ಸಮಸ್ಯೆಯಿಂದಾದರೂ ಸರಿ, ಕೊನೆಯ ಕ್ಷಣಕ್ಕಾದರೂ ಸರಿ, ಅದರ ಪರಿಹಾರವೂ ನಿಮಗೆ ಖಂಡಿತವಾಗಿಯೂ ಸಿಗಲಿದೆ ಎಂಬ ಬಲವಾದ ನಂಬಿಕೆಯನ್ನು ಗ್ರಹಚಾರ ನೀಡುತ್ತಿದೆ. ನಿರ್ಣಾಯಕ ಘಳಿಗೆಯಿರಲಿ ದೇವರ ಪವಾಡದಂತಹ ಸಹಾಯ ಹಸ್ತ ಒದಗಿ ಬಂದು ಸಕಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುವ ಭವ್ಯ ಅನುಭವ ನಿಮಗಾಗಲಿದೆ. ಅದಕ್ಕಾಗಿಯೇ ನಿಮ್ಮ ಆಂತರಿಕ ಮನಸ್ಸನ್ನು ಸದಾ ಸ್ಥಿರವಾಗಿ ಹಾಗೂ ನಿರಾಳವಾಗಿಟ್ಟುಕೊಳ್ಳಲು ಪ್ರತಿದಿನ ಮುಂಜಾನೆ ಪವಿತ್ರ ದೇವರ ಕೋಣೆಯಲ್ಲಿ ಕುಳಿತು ಶಾಂತವಾಗಿ ದೇವನಲ್ಲಿ ಪ್ರಾರ್ಥನೆ ಮಾಡುವುದನ್ನು ರೂಢಿಸಿಕೊಳ್ಳಿ. ಎಲ್ಲದಕ್ಕಿಂತಲೂ ಪರಮ ಮುಖ್ಯವಾಗಿ ಈ ಪವಿತ್ರ ಅವಧಿಯಲ್ಲಿ ನಿಮ್ಮ ಹೆಜ್ಜೆಯ ಸನಿಹಕ್ಕೆ ಹುಡುಕಿಕೊಂಡು ಬರುವ ಪ್ರತಿಯೊಂದು ಸಣ್ಣ ಅವಕಾಶವನ್ನೂ ಸಹ ತೀರಾ ಹಗುರವಾಗಿ ಪರಿಗಣಿಸಬೇಡಿ. ಮುಂಬರುವ ಉಜ್ವಲ ಭವಿಷ್ಯದಲ್ಲಿ ಕಣ್ಣಿಗೆ ಕಾಣಿಸುವ ಅತ್ಯಂತ ಸಣ್ಣ ಚಾನ್ಸ್ ಕೂಡ ಭಾರೀ ದೊಡ್ಡ ಯಶಸ್ಸಿಗೆ ಭವ್ಯ ರಾಜಮಾರ್ಗವನ್ನು ನಿರ್ಮಿಸಿಕೊಡಲಿದೆ. ಜುಲೈ 22 ಮತ್ತು 25ರ ನಡುವಿನ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಸೂಕ್ತ ನಿರ್ಧಾರ, ರೂಪುಗೊಳ್ಳುವ ಅಪೂರ್ವ ಪರಿಚಯ ಅಥವಾ ನಿಮ್ಮ ಕಿವಿಗೆ ಬೀಳುವ ಬಿಗ್ ನ್ಯೂಸ್ ಮುಂಬರುವ ಕೆಲವು ತಿಂಗಳುಗಳ ಅತ್ಯಲ್ಪ ಅವಧಿಯಲ್ಲೇ ನಿಮ್ಮ ಇಡೀ ಬದುಕನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ.
ಅದಕ್ಕಾಗಿಯೇ ಆಳವಾಗಿ ಯೋಚಿಸಿ ಆ ಭಗವಂತನ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ಹೆಜ್ಜೆ ಮುಂದಿಡಿ. ಈ 4 ದಿನಗಳಲ್ಲಿ ನೀವಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅತ್ಯಂತ ತಾಳ್ಮೆ, ಸಂಯಮ, ಬೌದ್ಧಿಕ ಜಾಣ್ಮೆ ಹಾಗೂ ಆತ್ಮವಿಶ್ವಾಸ ಮೇಳೈಸಿದ್ದರೆ ಅದರ ಭರ್ಜರಿ ಸತ್ಫಲಗಳು ನಿಮ್ಮ ಮುಂಬರುವ ಭವಿಷ್ಯದ ದೀರ್ಘಕಾಲದವರೆಗೂ ಅಪಾರ ಯಶಸ್ಸನ್ನು ಕರುಣಿಸಲಿವೆ. ಜುಲೈ 22, 23, 24 ಮತ್ತು 25ರ ಕ್ರಾಂತಿಕಾರಿಕ ಪ್ರಭಾವವು ಕೇವಲ ಈ 4 ದಿನಗಳಿಗೆ ಮಾತ್ರ ಸೀಮಿತವಾಗದೆ ಮುಂಬರುವ ನಿಮ್ಮ ಸರಣಿ ವಾರಗಳ ಮೇಲೂ ಸಹ ಭಾರೀ ದೊಡ್ಡ ಧನಾತ್ಮಕ ಪರಿಣಾಮವನ್ನು ಬೀರಲಿದೆ ಎಂಬ ಜಾತಕದ ಸೂಚನೆಗಳಿದೆ. ಅದಕ್ಕಾಗಿಯೇ ಶುಭ ಸಮಯವನ್ನು ಅತ್ಯಂತ ಜಾಣ್ಮೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ಮೇಷರಾಶಿಯ ಜಾತಕದವರು ಈ ನಿರ್ಣಾಯಕ ಸಮಯದಲ್ಲಿ ತಮ್ಮ ಬದುಕಿನ ಅತ್ಯಂತ ಪ್ರಮುಖವಾದ ತೀರ್ಮಾನವನ್ನು ಕೈಗೊಳ್ಳಬೇಕಾಗಬಹುದು. ಪ್ರಸ್ತುತ ಮಾಡುತ್ತಿರುವ ಉದ್ಯೋಗವನ್ನು ಬದಲಾಯಿಸಬೇಕೇ, ನೂತನ ಬಿಸಿನೆಸ್ ಅನ್ನು ಪ್ರಾರಂಭಿಸಬೇಕೇ, ಪ್ರಾಪರ್ಟಿಯ ಮೇಲೆ ಭಾರೀ ಬಂಡವಾಳ ಹೂಡಿಕೆ ಮಾಡಬೇಕೇ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳಬೇಕೇ ಎಂಬ ಭಾರೀ ಗೊಂದಲದಲ್ಲಿದ್ದ ಭಕ್ತರಿಗೆ ಈ ದಿನಗಳಲ್ಲಿ ಅತ್ಯಂತ ನಿಖರವಾದ, ಸರಿಯಾದ, ಸೂಕ್ತ ಮಾರ್ಗ ಗೋಚರಿಸಲಿದೆ. ಆದಾಗವೂ ನಿಮ್ಮ ಸ್ವಂತ ಬದುಕಿನ ಅನುಭವವನ್ನು ಹಾಗೂ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಮಾತ್ರವೇ ಕಣ್ಣುಮುಚ್ಚಿ ನಂಬಿ ಮುನ್ನಡೆಯಿರಿ. ಹೊರಗಿನ ಇತರ ಮೂರ್ಖ ಜನರ ಸ್ವಾರ್ಥಿ ಒತ್ತಡಕ್ಕೆ ಮಣಿದು ಯಾವುದೇ ಕಾರಣಕ್ಕೂ ನಿಮ್ಮ ನಿರ್ಧಾರವನ್ನು ದುರ್ಬಲಗೊಳಿಸಿಕೊಳ್ಳಬೇಡಿ. ಗತಕಾಲದ ದಿನಗಳಲ್ಲಿ ನಿಮ್ಮಿಂದ ಸಂಪೂರ್ಣವಾಗಿ ದೂರಾಗಿದ್ದಂತೆ ತೋರುತ್ತಿದ್ದ ನಿಮ್ಮ ಅದೃಷ್ಟ ದೇವತೆಯು ಈಗ ಅತ್ಯಂತ ನಿಧಾನವಾಗಿ ಮತ್ತೆ ನಿಮ್ಮ ಕಡೆಗೆ ಒಲಿದು ತಿರುಗುತ್ತಿರುವ ಭವ್ಯ ದಿವ್ಯ ಅನುಭವ ನಿಮಗಾಗಲಿದೆ. ಗೃಹದ ಒಂದಷ್ಟು ಪ್ರಗತಿಯ ಬಾಗಿಲುಗಳು ಸಂಪೂರ್ಣವಾಗಿ ಮುಚ್ಚಿಹೋದಂತೆ ತೋರುತ್ತಿದ್ದ ಅದೇ ಸಂದರ್ಭದಲ್ಲಿ ಆ ಸಾಕ್ಷಾತ್ ಪರಮಾತ್ಮನೇ ಮತ್ತಷ್ಟು ಭವ್ಯವಾದ ನೂತನ ದಿವ್ಯ ರಾಜಮಾರ್ಗಗಳನ್ನು ನಿಮಗಾಗಿ ಮುಕ್ತವಾಗಿ ತೆರೆಯಲಿದ್ದಾನೆ. ಗತಕಾಲದ ದಿನಗಳಲ್ಲಿ ನೀವು ಬದುಕಿನ ಹೋರಾಟದಲ್ಲಿ ಅನುಭವಿಸಿದ ಆ ಸಕಲ ಕಷ್ಟಗಳು ಹಾಗೂ ನಷ್ಟದ ದಿನಗಳು ಎಂದಿಗೂ ವಿನಾಕಾರಣ ವ್ಯರ್ಥವಾಗಿರಲಿಲ್ಲ. ಬದಲಿಗೆ ಆ ಸಕಲ ಅನುಭವಗಳೇ ಇವತ್ತು ನಿಮಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಅತಿ ದೊಡ್ಡ ಧೈರ್ಯ ಮತ್ತು ಜ್ಞಾನವನ್ನು ಕರುಣಿಸಿವೆ ಎಂಬ ಪರಮ ಸತ್ಯ ನಿಮಗಾಗಲಿದೆ. ಮುಂಬರುವ ಈ 4 ದಿನಗಳ ಕಾಲಾವಧಿಯಲ್ಲಿ ನೀವು ಸಮಾಜದಲ್ಲಿ ಆಡುವ ಪ್ರತಿಯೊಂದು ಸತ್ಯದ ಮಾತುಗಳಿಗೂ ಅತ್ಯುನ್ನತ ಗೌರವ ಮನ್ನಣೆಗಳು ಲಭಿಸಲಿವೆ. ನೀವು ಪ್ರಬುದ್ಧತೆಯಿಂದ ನೀಡುವ ಅತ್ಯಮೂಲ್ಯ ಸಲಹೆಗಳನ್ನು ಹೊರಗಿನ ಜನರು ಅತ್ಯಂತ ಏಕಾಗ್ರತೆಯಿಂದ ಗೌರವದಿಂದ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸಮಾಜದಲ್ಲಾಗಲಿ, ಕುಟುಂಬದಲ್ಲಾಗಲಿ ಅಥವಾ ಕಚೇರಿಯಲ್ಲಾಗಲಿ ನಿಮ್ಮ ಮೇಲಿರುವ ನಂಬಿಕೆ 100 ಪಟ್ಟು ಭಾರಿಯಾಗಿ ಹೆಚ್ಚಾಗಲಿದೆ. ನಿಮ್ಮ ಒಳಗಿನ ಸೌಮ್ಯ ಹಾಗೂ ಶಾಂತ ನಡವಳಿಕೆಯಿಂದಾಗಿ ಬೆಟ್ಟದಷ್ಟು ಜಟಿಲವಾಗಿ ಕಾಣಿಸುವ ಕಗ್ಗಂಟಿನ ಸನ್ನಿವೇಶಗಳನ್ನು ಸಹ ಅತ್ಯಂತ ಸುಲಭವಾಗಿ ಬಗೆಹರಿಸುವ ದಿವ್ಯ ವಿವೇಕ ನಿಮಗೆ ಲಭಿಸಲಿದೆ. ಇನ್ನು ವಿದ್ಯಾರ್ಥಿಗಳ ಪಾಲಿಗೆ ಈ 4 ದಿನಗಳ ಅವಧಿಯು ಅತ್ಯಂತ ಅನುಕೂಲಕರವಾದ ದಿವ್ಯ ದಿನಗಳಾಗಿ ಸಾಬೀತಾಗಲಿವೆ. ಓದಿನ ಮೇಲೆ ಹಾಗೂ ಪುಸ್ತಕಗಳ ಮೇಲೆ ಮನಸ್ಸಿನ ಏಕಾಗ್ರತೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಕಾಂಪಿಟೇಟಿವ್ ಅಥವಾ ಉನ್ನತ ಪರೀಕ್ಷೆಗಳಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಅಭ್ಯರ್ಥಿಗಳು ಅಪೇಕ್ಷಿತ ಸತ್ಫಲಗಳತ್ತ ಭಾರೀ ವೇಗದ ಪ್ರಗತಿಯನ್ನು ಕಾಣಲಿದ್ದಾರೆ. ನಿಮಗೆ ಜ್ಞಾನ ಕಲಿಸಿದ ಶಿಕ್ಷಕರು ಹಾಗೂ ಗುರುಗಳ ಮಾರ್ಗದರ್ಶನವು ನಿಮ್ಮ ಶೈಕ್ಷಣಿಕ ಬೆಳವಣಿಗೆಗೆ ಅತ್ಯಂತ ದೊಡ್ಡ ಶ್ರೀರಕ್ಷೆಯಾಗಲಿದೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಿಂಚಿತ್ತೂ ವ್ಯರ್ಥ ಮಾಡದೆ ಸರಿಯಾದ ಧನಾತ್ಮಕ ದಿಕ್ಕಿನಲ್ಲಿ ವಿನಿಯೋಗಿಸಿದರೆ ಮುಂಬರುವ ಪರೀಕ್ಷೆಗಳಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಅತ್ಯುನ್ನತ ರ್ಯಾಂಕ್ ಹಾಗೂ ಭರ್ಜರಿ ಅಂಕಗಳನ್ನು ಪಡೆದು ಗೆದ್ದು ತೋರಿಸಲಿದ್ದೀರಿ. ಇನ್ನು ಶಾರೀರಿಕ ಆರೋಗ್ಯದ ವಿಷಯದಲ್ಲೂ ಸಹ ನೀವು ವಿಪರೀತ ಚಿಂತಿಸುವ ಯಾವುದೇ ಅಗತ್ಯವಿಲ್ಲದಿದ್ದರೂ ಸಹ ನಿಮ್ಮ ಶರೀರವು ನೀಡುವ ಅತ್ಯಂತ ಸಣ್ಣ ಆಯಾಸದ ಸೂಚನೆಗಳನ್ನು ಸಹ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ. ಪ್ರತಿದಿನ ರಾತ್ರಿ ನಿಗದಿತ ಸಮಯಕ್ಕೆ ಪೂರ್ಣ ಪ್ರಮಾಣದ ನಿದ್ದೆ ಮಾಡುವುದು, ಸಾತ್ವಿಕ್ ಪೌಷ್ಟಿಕ ಆಹಾರ ಸೇವಿಸುವುದು ಹಾಗೂ ಮುಂಜಾನೆ ಲಘು ವ್ಯಾಯಾಮಗಳನ್ನು ಮಾಡುವುದು ನಿಮ್ಮ ದೇಹಕ್ಕೆ ಹೊಸದೊಂದು ಚೈತನ್ಯವನ್ನು ತುಂಬಲಿದೆ. ಆಂತರಿಕ ಮಾನಸಿಕ ಪ್ರಶಾಂತತೆಗಾಗಿ ದಿನಾಲೂ ಪವಿತ್ರ ದೇವರ ಕೋಣೆಯಲ್ಲಿ ಕುಳಿತು ಧ್ಯಾನ ಅಥವಾ ಜಪ ಮಾಡುವುದನ್ನು ರೂಢಿಸಿಕೊಳ್ಳಿ. ಇನ್ನು ಈ ದಿನಗಳಲ್ಲಿ ನೀವು ಹೊರಗಿನ ಸಮಾಜದಲ್ಲಿ ಮುಖಾಮುಖಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕೇವಲ ಒಂದೇ ಒಂದು ಪವಿತ್ರ ಉದ್ದೇಶದಿಂದ ನಿಮ್ಮ ಬಳಿಗೆ ಬರುತ್ತಿದ್ದಾರೆ ಎಂದು ಭಾವಿಸಬೇಡಿ. ಸಮಾಜದಲ್ಲಿ ಕೆಲವು ಸಜ್ಜನ ಜನರು ನಿಮ್ಮ ಉನ್ನತ ಪ್ರಗತಿಯನ್ನು ಕಂಡು ಆನಂದಪಟ್ಟರೆ, ಇನ್ನು ಕೆಲವರು ನಿಮ್ಮನ್ನು ಪರೀಕ್ಷಿಸುವ ತಪ್ಪು ಉದ್ದೇಶದಿಂದಲೇ ನಿಮ್ಮ ಬಳಿಗೆ ಬರಬಹುದು. ಅದಕ್ಕಾಗಿಯೇ ನಿಮ್ಮ ಭವಿಷ್ಯದ ಅತ್ಯಂತ ರಹಸ್ಯ ಯೋಜನೆಗಳನ್ನು ಪ್ರತಿಯೊಬ್ಬ ಪರಿಚಯಸ್ಥನ ಮುಂದೆಯೂ ವಾಂತಿ ಮಾಡಿ ಬಿಚ್ಚಿಡುವುದಕ್ಕಿಂತಲೂ ಮಿಗಿಲಾಗಿ ಕೇವಲ ಅತ್ಯಂತ ನಂಬಿಕಸ್ಥ ಆಪ್ತ ಜನರ ಬಳಿ ಮಾತ್ರವೇ ಗುಪ್ತವಾಗಿ ಚರ್ಚಿಸುವುದು ಅತ್ಯಂತ ಜಾಣ್ಮೆಯ ಲಕ್ಷಣವಾಗಿದೆ. ಕೆಲವೊಮ್ಮೆ ನಿಮ್ಮ ಒಳಗಿನ ಮೌನವೇ ನಿಮಗೆ ಸಕಲ ಶತ್ರುಗಳಿಂದ ರಕ್ಷಿಸುವ ಅತಿ ದೊಡ್ಡ ದಿವ್ಯ ಕವಚವಾಗಲಿದೆ. ಈ ಪರೀಕ್ಷಾ ಸಮಯದಲ್ಲಿ ಆ ಸಾಕ್ಷಾತ್ ಪರಮಾತ್ಮನ ಮೇಲಿರುವ ಅಚಲವಾದ ದೈವಿಕ ಭಕ್ತಿಯೇ ನಿಮಗಿರಬೇಕಾದ ಅತಿ ದೊಡ್ಡ ಮಾನಸಿಕ ಧೈರ್ಯವನ್ನು ತುಂಬಲಿದೆ.
ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸಾಕ್ಷಾತ್ ಆ ಸೂರ್ಯನಾರಾಯಣನಿಗೆ ಅರ್ಘ್ಯ ಅರ್ಪಿಸಿ ಪವಿತ್ರ ಹನುಮಾನ್ ಚಾಲೀಸಾ ಪಠನ ಮಾಡುವುದು ಅಥವಾ ನಿಮ್ಮ ಇಷ್ಟದೇವತೆಯ ದೈವಿಕ ನಾಮವನ್ನು ಶ್ರದ್ಧೆಯಿಂದ ಜಪ ಮಾಡುವುದು ನಿಮ್ಮ ಆಂತರ್ಯದ ನೆಮ್ಮದಿಯನ್ನು ದುಪ್ಪಟ್ಟುಗೊಳಿಸಲಿದೆ. ದೈವಿಕ ಭಕ್ತಿಯಿಂದ ಪ್ರಾರಂಭಿಸಿದ ಪ್ರತಿಯೊಂದು ಮಹತ್ತರ ಕೆಲಸವೂ ಸಹ 100% ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜುಲೈ 22ರಿಂದ ಜುಲೈ 25ರವರೆಗಿನ ಈ 4 ದಿನಗಳ ಅವಧಿಯಲ್ಲಿ ಮೇಷರಾಶಿಯವರು ತಮ್ಮ ಬದುಕಿನಲ್ಲಿ ನೂತನ ಭರವಸೆ, ಅಪೂರ್ವ ಅವಕಾಶಗಳು, ಸರಣಿ ಪ್ರಗತಿ ಹಾಗೂ ಅತ್ಯುನ್ನತ ಗೌರವ ಮನ್ನಣೆಗಳ ದಿವ್ಯ ಸಂಗಮವನ್ನು ಕಣ್ಣಾರೆ ಕಾಣಲಿದ್ದಾರೆ. ಒಂದು ಶುಭ ಸಿಹಿ ಸುದ್ದಿ, ನೂತನ ಪ್ರಭಾವಿ ಪರಿಚಯ, ಸೂಕ್ತ ನಿರ್ಧಾರ ಹಾಗೂ ಸಿಗುವ ಒಂದು ಸಣ್ಣ ಅವಕಾಶ ಇವೆಲ್ಲವೂ ಒಟ್ಟಾಗಿ ಸೇರಿ ನಿಮ್ಮ ಇಡೀ ಜೀವನದ ಪುಟಗಳನ್ನೇ ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿವೆ. ಅದಕ್ಕಾಗಿಯೇ ಪ್ರತಿದಿನದ ಮುಂಜಾನೆಯನ್ನು ಅತ್ಯಂತ ಧನಾತ್ಮಕ ಭಾವನೆಯಿಂದ ಆನಂದದಿಂದ ಪ್ರಾರಂಭಿಸಿ. ನಿಮ್ಮ ಕಠಿಣ ಶ್ರಮವನ್ನು ಕಣ್ಣುಮುಚ್ಚಿ ನಂಬಿ, ನಿಮ್ಮ ಅಪ್ರತಿಮ ಯೋಗ್ಯತೆಯ ಮೇಲೆ ವಿಶ್ವಾಸವಿಡಿ. ಆ ಸಾಕ್ಷಾತ್ ಅದೃಷ್ಟ ದೇವತೆಯೇ ನಿಮ್ಮ ಪರವಾಗಿರುವಾಗ ನಿಮ್ಮ ಇಷ್ಟಾರ್ಥದ ಗುರಿಗಳನ್ನು ತಲುಪುವುದು ಅತ್ಯಂತ ಸರಳವಾಗಲಿದೆ. ನಿಮಗೇನಾದರೂ ಇವತ್ತಿನ ಈ ಜಾತಕದ ದಿವ್ಯ ಮುನ್ಸೂಚನೆಗಳು ಇಷ್ಟವಾಗಿದ್ದರೆ ತಪ್ಪದೇ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭಮಸ್ತು.